ಇದೇ ರುದ್ರಭೂಮಿ, ಇದೇ ರುದ್ರಭೂಮಿ. ನನ್ನ 100 ಜನ ಸಹೋದರಗಳನ್ನು ಹೂತಿಟ್ಟ ರುದ್ರಭೂಮಿ. ಮೃತ್ಯುವಿಗೆ ತುತ್ತಾದ ನನ್ನ ಹತಭಾಗ್ಯ ಸಹೋದರಗಳೇ, ನಿಮಗಿದೋ ನನ್ನ ನಿತ್ಯ ನೇಮದ ಸುಮಾಂಜಲಿಯನ್ನು ಅರ್ಪಿಸುತ್ತಿದ್ದೇನೆ. ಸ್ವೀಕರಿಸಿ, ನನ್ನನ್ನು ಆಶೀರ್ವದಿಸಿ. ಸೌಭಲರಾಜ ಶಕುನಿ, ಅಂದು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಸದ್ದು ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅಧಮ ಮರಳುಗಳೇ, ಸದ್ದು! ಏನೇ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನೇ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ವಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಆದರೆ ಆಂತರ್ಯದ ಅಂತರಂಗದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಶಾಂತಿ, ಅದಾವುದೋ ಅನಪೇಕ್ಷಿತವಾದ ಅಧೈರ್ಯ. ಸೌಬಲರಾಜ ಶಕುನಿಯ ಗುಂಡಿಗೆಯನ್ನೇ ವ್ಯಾಚಿಸಿ ರಾಚಿಗೆಬ್ಬಿಸುತ್ತಿರುವ ಆ ದುಷ್ಟ ಶಕ್ತಿ ಯಾವುದು? ವಿವಿಧ ಲಲಾತನಿಂದ ಲಿಖಿತನಾದ ವಿಧಾತನೇ? ಸಾಧ್ಯವಿಲ್ಲ. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ, ನಿಸ್ತೇಜನನ್ನಾಗಿ ಮಾಡಿ, ನನ್ನನ್ನು ಆಗಾಢವಾಗಿ ಕಾಣುತ್ತಿರುವ ಆ ಕಾಣದ ಕೈ ಯಾವುದು? ಅದು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ. ಸಾಧ್ಯವಿಲ್ಲ. ನಾನಾರು ಸರ್ವಂತ ಸರ್ವ ಸ್ವತಂತ್ರನಾದ ಸೌಬಲರಾಜ ಶಕುನಿ. ಇಡೀ ಬ್ರಹ್ಮಾಂಡವನ್ನೇ ತಂಡೋಪತಂಡಗಳಿಂದ ಚಂಡಾಡಿಸಿ ದಂಡು ದಾಳಿಗಳ ಮಂಡಲ ನಾಯಕರ
ಗಂಡದೆಯರ ಗಂಡಂದಿರ ಎದೆಯನ್ನೇ ಸೀಳಿಸಿ ಬಿಸಿ ರಕ್ತಪಾನಕ್ಕಾಗಿ ಬಿಸಿ ರಕ್ತಪಾನಕ್ಕಾಗಿ ಅಲ್ಲ, ಕುರು ರಕ್ತಪಾನಕ್ಕಾಗಿ ಕಾಲ್ ತೆರೆದು ನಿಂತಿದ್ದಾನೆ. ಕಾರ್ಕೋಟಕ ವಿಷ ತುಂಬಿದ ಈ ಕಾಳಿಂಗ ಸರ್ಪ ಸ್ವರೂಪಿಯಾದ ಸೌಬಲ ರಾಜ ಶಾಕುನಿ. ಭ್ರಾಂತು, ನನಗೆಲ್ಲಿಯೋ ಭ್ರಾಂತಿ. ಮರೆತಿಲ್ಲ 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 ಸುಯೋಧನ, ಮರೆತಿಲ್ಲ. ದುರ್ಯೋಧನ, ದುರ್ನೀತ ದುರ್ಜಾತ ದುಷ್ಟ ದುರ್ಯೋಧನನೇ ಕೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ಸಹೋದರಗಳನ್ನು ಈ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಅವರಿಗೆ 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 ನೀವು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ಈ ನನ್ನ ಹೃದಯವೇ ಸಿಡಿಲಿನಂತೆ ಬಡಿಯುತ್ತಿರುವುದು, ಈ ನನ್ನೆಡೆಗೆ ನಡುಗುತ್ತಿರುವುದು, ಈ ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ಆದರೆ ಈ ನನ್ನ ಶರೀರವಲ್ಲ, ಈ ನನ್ನ ಶರೀರವಲ್ಲ ದ್ವೇಷದ ಬಾಣಾಗ್ನಿ ಜ್ವಾಲೆಯಿಂದ ದಗದಗಿಸುತ್ತಿರುವುದು. ದಗ 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 ನೆತ್ತಿದೆ ದ್ವೇಷ ಜ್ವಾಲೆ, ದಗದಗಿಸುತ್ತಿದೆ ಲೋಕ ಕರಾಳೆ. ದಗದಗ ನೆತ್ತಿದೆ ದ್ವೇಷ ಜ್ವಾಲೆ, ದಗದಗಿಸುತ್ತಿದೆ ಲೋಕ ಕರಾಳೆ. ಕೌರವ ಕುಟಾರ ಅರಿಸುವ ತನಕ ಶಕುನಿಗೆ ಎಲ್ಲಿಗುವುದು? ಕೌರವ ಕುಟಾರ ಅರಿಸುವ ತನಕ ಶಕುನಿಗೆ ಎಲ್ಲಿಗುವುದು? ದಗ 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 ದಗ. ಸೋಲಿಸಿ ನನ್ನ ಮನುಗುರು ಪತಿ ತಂದನು, ಅಸ್ತಿನ ಬದಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನ ಬದಿಯ ಸೆರೆಯಲ್ಲಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ದಗ 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 ದಗ. ನೂರೊಳಗೊಬ್ಬರೆ ಉಳಿಸಿಕೆ ನಾನು, ತೀರಿಸಲಂದರ ಸಾಲವ ಬೇಗ. ನೂರೊಳಗೊಬ್ಬರೆ ಉಳಿಸಿಕೆ ನಾನು, ತೀರಿಸಲಂದರ ಸಾಲವ ಬೇಕು. ಎಂಬರವಾಗುವುದೆನ್ನಯ ಸೇಡು, ಎಂಬರವಾಗುವುದೆನ್ನಯ ಸೇಡು. ಶಾಣವೆನಿಸುವುದು ಕೌರವ ನಾಡು. ದಗ 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 ದಗ
ಧಗಧಗನೆದ್ದಿದೆ ದೇಶಜ್ವಾಲೆ, ಧಗಧಗೆ ತುಂಬಿದೆ ಲೋಕ ಕರಾಳೆ. ದುರ್ಯೋಧನ ದುರ್ಯೋಧನ, ಅಂದು ನನ್ನ ಹತ ಭಾಗ್ಯ ಸಹೋದರಗಳಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿಗನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ. ನನ್ನ ಹತ ಭಾಗ್ಯ ಸಹೋದರಗಳು ಅದೆಲ್ಲವನ್ನು ನನಗೆ ನೀಡಿ ಈ ನನ್ನ ಶ್ವಾಸದಲ್ಲಿ ಉಸಿರು ಬರುವಂತೆ ಮಾಡಿ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು, ಒಬ್ಬೊಬ್ಬರಾಗಿಯೇ ಮೃತಪಟ್ಟರು. ಈ ನನ್ನ ಶ್ರುತಿ ಪಟಲದಿಂದಲೇ ಉಳಿದು ನಿರಂತರ 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 ಬಾಡಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕೃಶನಾಗಿದ್ದೇನೆ. ಅಂದಿನಿಂದ ಈ ನನ್ನ ದೇಹವನ್ನು ಅಣುವಣುವಾಗಿ ತುಂಡರಿಸಿದರು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಬೇರಾವಾಸೆ ಆಕಾಂಕ್ಷೆಗಳು ನನ್ನ ನರಸಲ ಸಾಧ್ಯ. ಸುಯೋಧನ, ನನ್ನ ನರಸಲ ಸಾಧ್ಯ. ದುರ್ಯೋಧನ, ದುರ್ನೀತ, ದುರ್ಜಾತ, ದುಷ್ಟ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರಗಳನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ರಾಜಾಧಿರಾಜ ರಾಜವರ್ತಾಂಡ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮರಿಗೆ ಬಹುಪರ ಬಹುಪರ ಬಹುಪರ. ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆಯಬೇಕೆಂಬ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿ ಹೋಯಿತು. ಸುಯೋಧನ, ಗಾಳಿಗೋಪುರವಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಮರುಗಿ ಫಲವಿಲ್ಲ. ಆದರೆ ಆ ನೋವಿನ ಗತ ಸ್ಮರಣೆಯಿಂದ ಇನ್ನ ಭವಿಷ್ಯವೇ ಆಲಸ್ಯಗೊಳ್ಳುವುದು. ಆದರೆ ಅಂತೆಯೇ ನಾನು ಅವನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು
ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಎಂಬ ಹಿರಿಯರ ನಾಡನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಇಷ್ಟು ದಿವಸ ಅಟ್ಟಾಸದಿಂದ ಮೆಟ್ಟಿ ಮೆರೆದು ಆ ನಿನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಒಳಗಿಸುವೆನು. ಅಣ್ಣ ಹಸಿವುದಾಗದ ನಾವು ಅಣ್ಣ ಹಸಿವುದಾಗ ತಾಳಲಾರೆವು ನಾವು ಅಣ್ಣ. ಹೇಳಬೇಡಿ ಹೇಳಬೇಡಿ ನನ್ನ ಭಾಗ್ಯ. ಹೇಳಬೇಡಿ ಹೇಳಬೇಡಿ ಭಾಗ್ಯ ಸಹೋದರಗಳೇ, ಹೇಳಬೇಡಿ ಹೇಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರಗಳ ಚಿನ್ನ ಮುಂಡಗಳಿಂದ ನಿಮ್ಮಗಳ ನಿರಾಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿಮಗಾಗುವ ಹಿಂಸೆಯು ಅತಿ ಭಯಂಕರ. ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪಿತೃಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡುವೆನು. ಶಕುನಿ 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 ಎಂಬ 3 ಅಕ್ಷರಗಳ ಅರ್ಥವೇನೆಂದು ಬಲ್ಲೆಯ ಮುರುಳೇ? ಶ ಎಂದರೆ ಶಪಥದಿಂದ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನನ್ನು ನಿನ್ನವರಿಂದಲೇ ನಿರ್ನಾಮ ಮಾಡುವವರೆಗೆ. ಈ ಶಕುನಿಗೆಲ್ಲಿಗುದು ಶಾಂತಿ, ಅದೆಲ್ಲಿಗುದು ಶಾಂತಿ, ಮನಃಶಾಂತಿ. ಏನಿದು? ರಥಚಕ್ರಗಳ ಆಗಮನದ ಶಬ್ದ. ಅದು ಈ ಸಮಯದಲ್ಲಿ ನನ್ನ ಶ್ರುತಿಪಟಲದ ಮೇಲೆ. ಓಹೋ, ಯಾರೋ ಈ ಮಾರ್ಗವಾಗಿಯೇ ಬರುವಂತಿದೆ. ನಾನೇ ಹೋಗಿ ನೋಡುವೆನು.
ದುರ್ಯೋಧನನೇ ಈ ಮಾರ್ಗವಾಗಿ ಬರುವಂತಿದೆ. ಬರಲಿ. ನಾನು ಅವನೊಂದಿಗೆ ಸೇರಿಕೊಂಡು ಸ್ನೇಹದಿಂದ ನಟಿಸಿ ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ ನಿನಗೆ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಕುರುರಾಜ, ಜಯದ್ರಥ ಕೃತಬರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲು ಬರುತ್ತಿರುವರು ಎಂದು ದೂತನು ಈಗಾಗಲೇ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ಶೂರನು. ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಇಡೀ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಮಾವ, ಈ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತನ್ನು ನಿರಾಕರಿಸಿದರು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹಿಸತಕ್ಕಂತ ವಸ್ತುವಲ್ಲ ಬಿಡು ಸುಯೋಧನ. ಸಹೋದರ ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ. ಅಣ್ಣ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ. ಕೊಲ್ಲ ಗೈದ ಪರಿಯ ಎಲ್ಲವನ ನೋಡಿ, ಕೊಲ್ಲ ಗೈದ ಪರಿಯ ಎಲ್ಲವನ ನೋಡಿ, ಇಲ್ಲದೆ ಮನವು ಕಳ್ಳ ನೀವು ಗಣ್ಣ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ. ವಿದುರಾನ ಮನೆಯೊಳ್ಳದ ಮನು ತಿಂಡಿಯ, ವಿದುರಾನ ಮನೆಯೊಳ್ಳದ ಮನು ತಿಂಡಿಯ, ವಿದುರಾನ ಮನೆಯೊಳ್ಳದ ಮನು ತಿಂಡಿಯ. ರುಚಿಸಿ ಮುದದಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ. ಅಣ್ಣ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿ ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸುವಂತೆ. ಆಧರಿಸುವವರ ಮದವಾಧಿಕರಿಸಿ, ಆಧರಿಸುವವರ ಮದವಾಧಿಕರಿಸಿ, ಆಧರಿಸುವವರ ಮದವಾಧಿಕರಿಸಿ, ಸದುವೇಷಧಾರಿ ವಿದುರನ ಬಳಿ ಹೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ. ಶ್ರೀಲೋಲ ಗೋಪಾಲ ಕೃಷ್ಣನ ಪೂಜತ್ವನು ಬಲ್ಲೆಯ ಈ ನುಡಿ ಅಗ್ರಜ. ಪಶ್ಚಾತ್ತಾಪಿ ಸುಧರ ಗೃಹಗಳಂತೆ ಬಂದ. ಅಣ್ಣ, ಪಶ್ಚಾತ್ತಾಪಿ ಸುಧರ ಮೃಗಗಳಂತೆ ಬಂದ. ಸದವೇಷಧಾರಿ ವಿಶ್ವನಾಥವನ್ನು ಬಲ್ಲೆಯ ಈ ನುಡಿ ಅಗ್ರಜ.
ಕೃಷ್ಣನು ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಅವನಾಗಲೇ ರಾಜಪ್ರಾಸವ ದಾಟಿ ದರಿದ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಅವನದೆಷ್ಟು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತಪರಾಧಿ ಇರಬಹುದು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ನಳ ಸಹೋದರ, ಸತ್ಕಾರಕ್ಕೆ ಸಿದ್ಧಪಡಿಸುವಂತೆ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸುವುದು ಅನುಚಿತ. ನೀನವನನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸಲಾರೆ. ಕುಲಚಲವೆಂಬ ಗದೆಯನ್ನಿಳಿದು ರಣಾಂಗಣದಲ್ಲಿ ಶತ್ರುಗಳುಂಡವನ್ನು ಚಂಡಾಡಿ ಆ ಪುಂಡ ಭೀಮನ ಗುಂಡಿಗೆ ಬಿಸಿ ರಕ್ತಪಾನ ಮಾಡುವ ತನಕ ಬಿಡತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದುವ ಮುರಿವೆ ನಿಶ್ಚಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಶ್ಚಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಶ್ಚಣ. ಮದವ ಮುರಿವೆ ನಿಶ್ಚಣ. ಮದವ ಮುರಿವೆ ನಿಶ್ಚಣ. ಪುಂಡರನ್ನು ಛೇದಿಸಿ ಕೆಲವದೈತಿ ಬರುವೆನ. ಪುಂಡರನ್ನು ಛೇದಿಸಿ ಕೆಲವದೈತಿ ಬರುವೆನ. ಮರವಹದ ಮರವರ ಸ್ಥಿರವ ಕಡಿದು ಬರುವೆನ. ಮರವಹದ ಮರವರ ಸ್ಥಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಶ್ಚಣ. ಮದವ ಮುರಿವೆ ನಿಶ್ಚಣ. ಮದವ ಮುರಿವೆ ನಿಶ್ಚಣ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಸಹೋದರ, ನನಗೊಪ್ಪದು. ನನ್ನ ತಮ್ಮನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಹಸವೇ ನೋಡಿದೆ ಮಾವ. ನನ್ನ ತಮ್ಮನ ಕ್ರೋಧಾಗ್ನಿಯ ಜ್ವಾಲೆಯ ಸ್ವರೂಪವನ್ನು ಮದಗಜಗರಿಸುತ್ತಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಏನಿ ವಿಕಲ್ಪ ಬುದ್ಧಿಯ ಪ್ರಣಯ ವಿನೋದ ಗೆಳೆಯ. ಸಂಧಿಯ ನೆಪದಿಂದ ಬಂದವನು ಬರೀ ಕೃಷ್ಣನಲ್ಲವಯ್ಯ. ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯಬಲ್ಲ ಮಹಾಪ್ರಚಂಡ. ಅಲ್ಲದೆ ಹೋಗಿದ್ದರೆ ಕೌರವ ಚಕ್ರೇಶ್ವರನ ಈ ಮಹಾವೈಭವವನ್ನೇ ತೃಣೀಕರಿಸಿ ದಾಸಿಪುತ್ರನಾದ ವಿದುರನ ಮುರುಕು ಚೋಪಡಿಯನ್ನು ಆಶ್ರಯಿಸಿದ ಉದ್ದೇಶವೇ ನಿನ್ನ ಸರ್ವನಾಶದ ಆರಂಭ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಅದಕ್ಕೆ ಒಂದು ಮುಖ್ಯವಾದ ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಅವನಿಗೆ ವಿರುದ್ಧವಾಗಿ ನಡೆದ ರಾಜರುಗಳ ಹೆಸರುಗಳಿಲ್ಲದಂತೆ ಮಾಡಿ ದಶನಾಮಾವಳಿಗೆ ತಾನು ಅಧಿಪತಿಯಾದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವವರೋ ಅವರನ್ನೇ ಧ್ವಂಸ ಮಾಡಿಬಿಡುವವನು. ಸುಯೋಧನ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಅವನ ಪ್ರಿಯ ಸಹೋದರಗಳನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನ ಮಾತಿಗೆ ಮನ್ನಣೆಯೇ ಕೌರವೇಶ್ವರ. ಇಂಥವನ ವಕ್ರ ದೃಷ್ಟಿಗೆ ನೀನು ಸಿಕ್ಕಿ ಬಿದ್ದೆಯೇ ಆದರೆ ನಿನಗೂ ಅದೇ ಗತಿ ಯಥಾಸ್ಥಿತಿ. ಹಾಗಾದರೆ ನನ್ನನ್ನೇಕೆ ದ್ವಾರಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯಲ್ಲಿ ನಿಂತು ಬಾಗಿಲನ್ನು ಬೇಯುವುದು ನನಗೆ ಉಚಿತವಾದ ಕಾರ್ಯವಾಗಿತ್ತೆ.
ಅದಕ್ಕೆ ಒಂದು ಮುಖ್ಯವಾದ ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಎತ್ತು ಮಾವ. ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಸೈನ್ಯದ ಅವಶ್ಯಕತೆ ನಿನಗೆ ಬಹಳ ಮುಖ್ಯವಾಗಿದೆ. ಕೃಷ್ಣನೇ ಒಂದು ವೇಳೆ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ನನಗೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಷ್ಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇ? ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಮಾವ, ಆತನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ಧರ್ಮ ಅದು ನಿನಗೆ. ಯಾಕೋನೇ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಹೌದು, ಅವರೆಲ್ಲರೂ ಅವನ ಆಜ್ಞಾಧಾರಕರು. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ಮಾವ, ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅಲ್ಲವಯ್ಯ. ನಿನ್ನ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಮತ್ತೆ ಅವರು ಅದನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದರ ಹೊರತಾಗಿ ಮೇಲಿಂದ ಮೇಲೆ ಈ ಭಿಕ್ಷಾವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆ ಊರಷ್ಟು ತ್ಯಾಗವನ್ನು ನೀಡುವುದಿಲ್ಲ ಮಾವ. ಅದಕ್ಕೆ ಮೊದಲು ಒಂದು ಘನ ಕಾರ್ಯವನ್ನು ಸಾಧಿಸಬೇಕು ಸುಯೋಧನ. ಅದೇನದು ಮಾವ? ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆಯನ್ನು ಮಾಡುತ್ತಿರುವ ಆ ಕೃಷ್ಣನಿಗೆ ತಕ್ಕ ಶಾಸ್ತಿಯಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು, ಆಗಲೇಬೇಕು. ಅದರಲ್ಲಿ ನನ್ನದೊಂದು ಮುಖ್ಯವಾದ ಸಲಹೆ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ಹೇಳುವೆನು. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಮತ್ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ನಡೆ ಮಾವ, ಹೋಗೋಣ. ನನ್ನ ಸಲಹೆ, ನನ್ನ ಸಲಹೆ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ವಂಶದ ಬೇರನ್ನೇ ಕಿತ್ತಿಸೆಯುತ್ತೇನೆ. ರಣತಂತ್ರ ನಿಪುಣ, ಕುಟಿಲ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜ ಶಕುನಿಗಿಂದ ಕುರುವಂಶ ನಿರ್ನಾಮ. ಈ ಶಕುನಿಯ ಕೈಯಲ್ಲಿ ಅಗೋಚರವಾಗಿ ನರ್ತುಸುತ್ತಿರುವ ದಾಳಗಳು ಕುರುವಂಶ ನಿರ್ನಾಮಕ್ಕಾಗಿ. ಉದಯಿಸಿದ ಸರ್ವಾಸ್ತ್ರಗಳು, ಸರ್ವಾಸ್ತ್ರಗಳು ನನ್ನನ್ನು ನಿನ್ನ ಹಿತೈಷಿ ಎಂದು ಬಯಸಿದೆಯಾ ಮೂರ್ಖ? ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ
ನಿನಗೆ ಸಲಹೆ ಸೂಚನೆಗಳನ್ನು ನೀಡಿ ನಿನ್ನ ವಂಶವನ್ನು ಉದ್ಧರಿಸಲು ಅವತರಿಸಿದ ಅವತಾರ ಪುರುಷನೆಂದು ಬಯಸಿದೆಯಾ? ಕುರುವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಎನ್ನನು ಜನನಂದು ಸೆರೆಮನೆಯೊಳಿರಿಸಿ ದಿನಕ್ಕೊಂದು ಗಿಡಿಗನ್ನ ನೀರವರಿಗಿರಿಸಿ ದಿನಕ್ಕೊಂದು ಗಿಡಿಗನ್ನ ನೀರವರಿಗಿರಿಸಿ ನರಕದಳವರನ್ನು ಪರಿಣೋಮಗೊಳಿಸಿದ, ನರಕದಳವರನ್ನು ಪರಿಣೋಮಗೊಳಿಸಿದ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸುವ ಜನರು, ದುರ್ಮೂರ್ಖರವರನ್ನು ರಣದಿ ಮರಣಗೊಳಿಸುವ ಜನರು ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಅಟ್ಟಹಾಸದಿ ತುಳಿದ ಸರ್ಪದಂತೆ ಹೊಚ್ಚಿಕೊಳ್ಳುವನವರ ರಣಹದ್ದಿನಂತೆ, ಅಟ್ಟಹಾಸದಿ ತುಳಿದ ಸರ್ಪದಂತೆ ಹೊಚ್ಚಿಕೊಳ್ಳುವನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ, ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಕಂಚಿಂದ ಆಕುರ ಕುಸಿದೋಗುವಂತೆ, ಕಂಚಿಂದ ಆಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ದುರ್ಯೋಧನ, ಎಲ್ಲಿಂದ ನೀನು ನಿರ್ಗಮಿಸುವ ವೇಳೆ ಏನು ಹೇಳಿ ಹೋದೆ? ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ರಣಬಲಿ. ಬೋರ್ಗರೀವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶವೇ ಮಿಂಚಿನಂತೆ ಸಂಚರಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳಿಗೆ ಈ ಭೂಮಂಡಲವೇ ಬಿರಿಯುವಂತೆ ಮಾಡಿ ಈ ನಿನ್ನ ಕುತಂತ್ರಿಯಾದ ಶಕುನಿಯ ಕುತಂತ್ರದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವೆ. ಎಲ್ಲೆಲ್ಲಿಯೂ ರೋದನ, ಎಲ್ಲೆಲ್ಲಿಯೂ ರೋದನ. ರಣಹದ್ದುಗಳೆಂದು ಕಾಣದ ರಸದೌತಣ, ಯಮ ಭಟರುಗಳ ಹಾರಾಟ, ಯಣಗಳ ಚೀರಾಟ ನೋಡಿದೆಯಾ ಕುರುಭೂಪ? ಈ ಸೌಬಲರಾದ ಶಕುನಿಯ ಪ್ರತಾಪ. ಅಂದು ನೀನು ಕೊಲ್ಲಿಸಿದ್ದು ನನ್ನ 99 ಮಂದಿ ಸಹೋದರರುಗಳನ್ನು. ಇಂದು ಈ ಶಕುನಿಯಾಗೆ ನೀನು ಸೇರಿದಂತೆ ನಿನ್ನ 99 ಮಂದಿ ಸಹೋದರರುಗಳನ್ನು ಸರಿ ಹೋಯ್ತಲ್ಲ, ಸರಿ ಹೋಯ್ತಲ್ಲ. ಮುಯ್ಯಿಗೆ ಮುಯ್ಯಿ. ಅಷ್ಟೇ ಅಲ್ಲ, ಎಂದಿಗ ನಿನ್ನ ಪಟ್ಟದರಸಿಯಾದ ಭಾನುಮತಿಯು ಮಂಡೆಗೆದರೆ ಮುಂಡೆಯಾಗಿ ಈ ನಿನ್ನ ಮೃತದೇಹದ ಮೇಲೆ ಬಿದ್ದು ಎದೆಯೊಡೆದು ಗೋಳಾಡಿ ಸಾಯುವಳು. ಅಂದೇ ಈ ಶಕುನಿಗೆ ಶಾಂತಿ, ಮನಃಶಾಂತಿ. ಅಲ್ಲಿಯವರೆಗೆ ನನಗೆಲ್ಲಿ ಕೊದ ವಿಶ್ರಾಂತಿ.
ನಾನು ಮಾಡಿದ ಕರ್ಮದ ಫಲವು ಎಂದಿಗೆ ವಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂತಹ ದಯಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಇದು ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಇದೋ ನಿನಗರ್ಪಿತವಾದ ಕೃಷ್ಣಾರ್ಪಣಮಸ್ತು. ಒರೆ ಕೇಳಿ ನೀ ಬಾರಯ್ಯ ಪುರಾದರೆ ಭಕ್ತನ ಮೊರೆಯಾಲಿಸೆ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ ಪುರಾದರೆ ಭಕ್ತನ ಮೊರೆಯಾಲಿಸೆ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ವಾಸುದೇವ, ಕೃಷ್ಣ ಮುಕುಂದ, ರುಕ್ಮಿಣಿ ಲೋಲ ವಾರಿಜಮಾಲ. ಪರಮಾತ್ಮ ವಾರಿಜಮಾಲ ವದಗುಣಶೀಲ ವಸುದೇವ ಪಾಲ. ಪರಮಾತ್ಮ ವದಗುಣಶೀಲ ವಸುದೇವ ಪಾಲ. ಬಣ್ಣಿಸಲಗುರೆ ನಿನ್ನಯ ಲೀಲಾ. ಕಣ್ಣಿಸಲಗುರೆ ನಿನ್ನಯ ಲೀಲಾ. ಪರಮಾತ್ಮ ಕಣ್ಣಿಸಲಗುರೆ ನಿನ್ನಯ ಲೀಲಾ. ನೀರಕಲೋಚನ ಯದುಚನ ತಾರ. ಲೋಚನ ದರುಚನ ಕೇಳಿ ನೀ ಬಾರಯ್ಯ ಪುರಾಗರಿ ಭಕ್ತನ ಮೊರೆಯಾಲಿಸೆ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ, ಕುಶಲವೇ?
ಪರಮಾತ್ಮ, ವಾಸುದೇವ, ಕೃಷ್ಣ, ಮುಕುಂದ, ಮುರಾಹರಿ, ಈ ದೀನನ ಮೇಲೆ ದಯ ತೋರಿಸಿ ಇಲ್ಲಿಗೆ ದರ್ಶನವಿತ್ತೆಯ ತಂದೆ. ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ತಂದೆ, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂಬಾಲ್ವಾ, ಶತವಂದನವಯ್ಯ ಶತಪದ್ಮಧಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಓ ವಿಜಯರ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಪಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ವಂದೆಯ ವಾಸುದೇವ. ಪಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ವಂದೆಯ, ಕಡುಚಿಲೆಯಾದಾಗಿ ಜನರ ಕಡೆದು ಹರಿಯೇ. ವಾಸುದೇವ ಕಡುಚಿಲೆಯಾದಾಗಿ ಜನರ ಕಡೆದು ಹರಿಯೇ, ಕಡುಚಿಲೆಯಾದಾಗಿ ಜನರ ಕಡೆದು ಹರಿಯೇ. ವಾಸುದೇವ ಕಡುಚಿಲೆಯಾದಾಗಿ ಜನರ ಕಡೆದು ಹರಿಯೇ, ಭವ್ಯಲಯಾದಾಗಿ ಜನರ ಕಡೆದು ಹರಿಯೇ. ಭವ್ಯಮೂರ್ತಿಯ ಮಾಡಿದೆಯ, ಭವ್ಯಮೂರ್ತಿಯ ಮಾಡಿದೆಯ, ಕರಮ ಕೇಳಿ ದುರುಳಗಿದ ನನ್ನ ಕರುಳನ್ನು ಕೊರಳಲು ಧರಿಸಿದೆಯ. ಕರಳ ಮೊರ ಕೇಳಿ ದುರುಳಗಿ ರಂಗನ ಕರುಳನ್ನು ಕೊರಳಲು ಧರಿಸಿದೆಯ. ಕರೆಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರೆಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನೆಲ್ಲ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವನು. ನಮೋ ನಾರಾಯಣ, ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ ಬೆಳಗಿದೆಯ ಮನ ಮಂದಿರದಿ,
ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಾಸದಿಂದ ನಾನು ಬಹಳ ಬಳಲಿ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನ ನಿಲ್ಲಿಯವರೆಗೂ ಸೆಳೆದು ತಂದಿರುವುದು. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತ ಶಿರೋಮಣಿ ನೀನೆ. ವಿದುರ, ವಾಸುದೇವ. ಕೊಡವಿಯೋ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶಗಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶಗಿ ಚಿತ್ತವನೊಲಿಸಿದೆ. ಎತ್ತಬೋದರು ಮನ ಚಿತ್ತನೆ ಬರ್ಬೋದು. ವಿದುರ, ಎತ್ತಬೋದರು ಚಿತ್ತನೆ ಬರ್ಬೋದು. ಶಕ್ತನೆಂದೆನಿಸಿದ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮನೆ ನೀಪನೆ. ಭಕ್ತನೇ ನಿನಗಿಂತ ಉತ್ತಮನೆ ನೀಪನೆ, ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗಭಾಗ್ಯವನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದು ಹಾಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನ ಬಳಿಯಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಭಕ್ತನಾದ ಕುಚೇಲನು ಭಕ್ತಿಯಿಂದ ತಂದಿದ್ದ ಅಮೃತ ಸಮಾನವಾದ ಅವಲಕ್ಕಿಯ ಸಾರವು ಇನ್ನೂ ನನ್ನ ಜ್ಞಾಪಕಕ್ಕೆ ಬರುತ್ತಿದೆ. ಅದು ಅಲ್ಲದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿದೆ. ವಿದುರ, ಇಂದು ನಿನ್ನಲ್ಲಿರುವ ಈ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ, ಅದನ್ನೇ ಕೊಡು. ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ? ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದೆನು. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬಹುದಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಇಲ್ಲಿ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ.
ನೋಡಿದೆಯಾ ವಿಜಯ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ ನೀನು? ಪರಮಾತ್ಮ, ಪಾತ್ರೆ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲಿ ನೋಡು. ಆಶ್ಚರ್ಯ, ಮಹದ ಆಶ್ಚರ್ಯ, ಆಶ್ಚರ್ಯ, ಮಹದ ಆಶ್ಚರ್ಯ. ಪರಮಾತ್ಮ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಪರಮಾತ್ಮ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ ಪೊರೆವ ಕರುಣಾಕರನೇ. ಶರಣರ ಪೊರೆವ ಕರುಣಾಕರನೇ. ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ವಾಸುದೇವ, ವಿದುರ, ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ಹನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನು. ಹನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡಿ ನೀನು. ಏ ದಿನ ಬಂದು ಜ್ಞಾನ ದಿನ ಬಂದು ಜ್ಞಾನ ಸಿಂಧು ಅಂದ ವಿಧವದನ ರಾಜೀವಲೋಚನ. ಮಂದಸ್ಮಿತವದನ ರಾಜೀವಲೋಚನ ಸರಂಗನ ಶಯನಯನ್ನ. ಕಡಲ ಶಯನೆಯನ್ನ ಹೃದಯ ಮಧ್ಯದಿ ನಿನ್ನ. ಕಡಲ ಶಯನೆಯನ್ನ ಹೃದಯ ಮಧ್ಯದಿ ನಿನ್ನ. ನಾಮಾಮೃತವೇ ಆಚಿರಪಾನ. ನಾಮಾಮೃತವೇ ಆಚಿರಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ತನು ಮನರಂಜನ ಸುಜನ ಮನೋರಂಜನ. ಸಂಡೆ ಬಲು ಮೋಹಗೊಂಡೆ ಬಲು ಮೋಹಗೊಂಡೆ ಸುಗುಣರಂಗನ.
ವಾಸುದೇವ, ಕ್ಷೀರಸಾಗರ ಶೇರನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರಲ್ಲವೇ ಧನ್ಯರು ಪ್ರಭು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪ್ರಭು, ಎಷ್ಟು ಕೊಂಡಾಡಿದರೂ ಸಾಲದು. ಭಕ್ತರಾದ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದಲ್ಲವೇ ಪ್ರಭು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಸಧರ್ಮದೊಳಿರಲು. ವಿದುರ, ಹೃದಯ ಸುತರು ಸಧರ್ಮದೊಳಿರಲು. ಅತಿವ್ಯತೆಯಿತರು ಗುರುನಂದನರು. ಅತಿವ್ಯತೆಯಿತರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ. ಕುಟಿಲಮತಿಗಳಿಗೆ ಶುಭವಾಗುವುದೇ. ಬಿಡಲಾರೆ ಕೇಳು ವಿದುರ, ಧರ್ಮದ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಮೆಂದು ಬಲು ಗರ್ಭದಿನ್ನೆರವ ಗುರುಕುಲವನ್ನು ನಡೆಸುವುದೇ. ನಾನೆಂದು ಬಲು ಗರ್ಭದಿನ್ನೆರವ ಗುರುಕುಲವನ್ನು ನಡೆಸುವುದೇ. ಕೆಣಕಿ ಕೇಸರಿಯ ಬಡಗು ಜಂಬುದ ಸದನದಲ್ಲಿದೆ ಗಳಿಸುವುದೇ. ಕೆಣಕಿ ಕೇಸರಿಯ ಬಡಗು ಜಂಬುದ ಸದನದಲ್ಲಿದೆ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮಧಾಂಧರವರ ಪತನ ಗೈಯಿತೆ. ಯುಧಿಷ್ಠಿರಗೆ ಜಯಂತಿರಗೊಳಿತೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿ ತದನಂತರ ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವೆನು. ನೀನು ಸಹ ನನ್ನ ಸಂಗಡ ಬಾ. ಅಲ್ಲಿ ಹಿಂದೆಂದೂ ನಡೆಯದಂತಹ ವಿಚಿತ್ರವೊಂದು ನಡೆಯುವುದು. ನೀನೂ ಸಹ ನೋಡುವೆಯಂತೆ. ಭಾವಿದುರ. ಆಗಬಹುದು ಪರಮಾತ್ಮ. ಜಗದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ. ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ. ಗೋಚರನೆ ನಿರ್ಮಲಾತ್ಮಕ ನಿಮ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ. ಸಲ್ಲವರಿಲ್ಲ ಜಗದ ಜೀವರಲ್ಲಿ. ವಾಸುದೇವ,
ಬಲ್ಲವರಿಲ್ಲ ಜಗದ ಜೀವರಲ್ಲಿ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಭವರೋಗ ವೈದ್ಯ ವಿದುರ ವಾಸುದೇವ ವಿದುರ ಭವರೋಗ ವೈದ್ಯ ಈ ಪರಿಪಾಲಿಪ ಭವರೋಗ ವೈದ್ಯ ಈ ಪರಿಪಾಲಿಪ ಜಗದ ವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಜೀವ ಮೋಗನ ರೂಪ ದೇವ ಜಗದ